ನೋಡ್ರಮ್ಮಿ, ಜಾಸ್ತಿ ಎಳ್ಕೊಂಡು ಹೋಗೋದ್ ಬೇಡ. ಇವಾಗ ಅವಳು ಒಪ್ಕೊಳಕಿಲ್ವ ನೋಡ್ದ. ಇಲ್ಲಿ ಗಂಟ ನಾವ್ ಎದುರಿಸಿದ್ರು ಕೇಳಿಸ್ಕೊಂಡವಳೆ. ಆದ್ರೂ ಏನು ಮಾಡ್ತಿಲ್ವಲ್ಲ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕವಳೆ. ಅಮ್ಮಿ, ಇವತ್ತು ಅವಳಿಗೆ ಹೆಂಗ್ ಎದುರಿಸ್ಬೇಕು ನಾವು ಅಂತ ಹೇಳಿದ್ರೆ ಅವ್ರ ಅಪ್ಪ ನೋಡ್ಬೇಕು ನೋಡು. ಅವಳಿಗೆ ಕಾಪಿ ಗೀಪಿನಾಗ ಏನಾರ ಒಂದ್ ನಿದ್ದೆ ಮಾತ್ರ ಹಾಕ್ಬಿಟ್ಟು ಮಲಗಿಸ್ಬಿಡು. ಮಲಗಿಸ್ಬಿಟ್ಟು ಸುಮ್ಕೆನೇ ಓಂ ರಾಮ್ ರೀಂ ಚೂಪ್ ಅಂತ ಹೇಳ್ಬಿಟ್ಟು ಸುಮ್ಕೆ ನಾವೇನಿ ಆಕ್ಟಿಂಗ್ ಮಾಡೋಣ. ಅವ್ರ ಅಪ್ಪ ಬರೋ ಗಂಟ ಅವಳನ್ನ ಮಲಗಿಸ್ ಆಕ್ಟಿಂಗ್ ಮಾಡೋಣ. ಆವಾಗ ನೋಡು ಅವಯ್ಯ ಲಬ 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 ಬಾಯ್ ಬಿಡ್ಕೊಂಬಿಟ್ಟು ಸುಮ್ಕಿನಿಯ ನಿಜ ಒಪ್ಕೊಂಡ್ಲಿಲ್ಲ ಅಂದ್ರೆ ಕೇಳು, ಇಲ್ಲ ಅಂದ್ರೆ ಈ ಬಡತದ ಬಿಟ್ಟಿ ಕೂಳು ಸಿಕ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಈಗ ಹೆಂಗಿದ್ರು ನಿಮ್ಮ ಜಯ ಮತ್ತೆ ಬರೋ ಗಂಟನವೇ ನಾಟಕ ಆಡ್ತಾರೆ ನೋಡು. ಜಯಂ ಬರೋ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗಿರ್ಬೇಕು ಅಷ್ಟೇ ನೀನಿಯ, ಸರಿನೇ? ನೋಡು, ಫಸ್ಟು ಅವನು ಬಾಯಿಂದನೇನಿಯ ಬರಬೇಕು, ನಿಜ ಅವನೇ ಹೇಳ್ಬೇಕು, ಅದನ್ನ ನಾವು ರೆಕಾರ್ಡು ಮಾಡ್ಕೋಬೇಕು. ಜಯಮ್ಮನ ಮುಂದೆನೂ ಎಲ್ಲ ನಿಜನೂ ಗೊತ್ತಾಗಬೇಕು. ನಾನು ಅದನ್ನೇ ಹೇಳೋನಿ ಅಂತ ಅನ್ಕೊಂಡೆ ನಾನು. ಅಲ್ಲ ಯೋಷ್ಟು ದಿನ ಅಂತ ಹೇಳ್ಬಿಟ್ಟು ಸುಮ್ಕಿನಿ ಅವಳೇ ಬಂದು ಒಪ್ಕೊತಾಳೆ ಅಂತ ನಾವು ಸುಮ್ಮನೆ ಇರೋದು. ಆ ಮನೆಯಾಳಿ ಬಂದು ಒಪ್ಕೊಳಕ್ಕಿಲ್ಲ, ನಾವು ಬಿಡಕ್ಕಿಲ್ಲ ಅನ್ನಂಗೆ ಆಗೈತೆ. ಪದಿ ಹಾಗಲ್ಲ ಬಿಡ್ಪದಿ. ನೀನು ಹೇಳ್ದಂಗೇನಿಯ ಏನಾರ ಒಂದು ಮಾಡಲಿಲ್ಲ ಅಂದರೆ ಅವ್ರೇನು ಒಪ್ಕೊಳ್ಳೋಂಥ ಜನ ಅಲ್ಲ. ನೋಡು, ಏನಾರ ಅವಳು ಕಾಪಿ ಗಿಪಿ ಕೊಟ್ಬಿಟ್ಟು ಅವಳನ್ನ ಮಲಗಾಕ್ಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ಸರಿಯಾಗಿ ಇವತ್ತು ಒಂದು ಪಾಠ ಕಲ್ಸೋಣ. ಹೆಂಗೆ ಎದುರಿಸ್ಬೇಕು ಅಂದರೆ ಮಾತೇ ಆಡಬಾರ್ದು. ಆವಯ್ಯನೇನಿಯ ಲಬ 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 ಬಾಯ್ ಬಿಡ್ಕೊಬಿಡ್ಬೇಕು. ಹಂಗೆ ಮಾಡ್ಬೇಕು. ಇವತ್ತು ಬುದ್ಧಿ ಕಲಿಸ್ಬೇಕು ನಾವು. ಏನು ಒಳ್ಳೆ ಜನ ಅಂತಂದರೆ ಅಮಾಯಕರು, ಏನು ಗೊತ್ತಾಗಕ್ಕಿಲ್ಲ, ನಂಬಿಸ್ಬಿಟ್ಟು ನಾವು ಹಾಕ್ಬಿಟ್ಟು ಮೋಸ ಮಾಡ್ಬೋದು ಅಂತ ಅನ್ಕೊಬಿಟ್ಟವ್ರ. ನೋಡು, ನಮ್ಮ ಬೀಗ್ತಮ್ಮ ಜಯಮ್ಮ ಇನ್ನೇನು ಬಂದ್ಬಿಡ್ತಾಳೆ ನಾಳೆ ನಾಡಿದ್ರಾಗೆ. ಅಷ್ಟೊಳಗಡೆ ಎಲ್ಲ ಫಿನಿಶ್ ಮಾಡಾಕ್ಬಿಡ್ಬೇಕು ನಾವು. ಇಲ್ಲಾಂದರೆ ಇವ್ಳು ಡ್ರಾಮಾ ಶುರು ಮಾಡ್ಕೊಬಿಡ್ತಾರೆ. ಯಾವ ಥರ ಡ್ರಾಮಾ ಆಡ್ತಾರೋ ಯಾರಿಗೆ ಗೊತ್ತು. ನಂಗೂ ಹಂಗೆ ಅನಿಸ್ತಾ ಇದ್ಕೊಂಡು ಪದಕ ಹೆಂಗನ ಮಾಡಿ ಇವತ್ತೇ ಬಾಯ್ ಬಿಡ್ಸನಬ್ಬ. ನನ್ನ ಮಗನಿಗೆ ಬಂದು ಒಪ್ಕೋಬೇಕು. ಹೆಂಗೆ ನಡುಗಬೇಕು ಅವಯ್ಯ ಅಂದರೆ ಅಷ್ಟು ಸುಳ್ಳು ಹೇಳೋಣಲ್ಲ. ಬಂದ್ಬಿಟ್ಟು ಗಡ 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 ಅಂತ ನಡ್ಕೋಗ್ಬಿಡ್ಬೇಕು. ನನ್ನ ಮಗ ಎಷ್ಟು ನಾಟಕ ಮಾಡ್ತಾನೆ ನೋಡಕ್ಕ. ಇಂಥ ನಾಟಕ ಆಡೋರು ನಾನು ನೋಡೇ ಇಲ್ಲ. ಪದಕ ನೀನು ನಮ್ಮನೆಗೇನೆ ಇರು, ನೀನೊಂದು ರೂಮಾಗಿರು, ನಾನೊಂದು ಕಡೆ ಇರ್ತೀನಿ. ನಮ್ಮಮ್ಮ ಹಾಲು ಕೊಟ್ಟರೆ ಕುಡಿತಾಳೆ, ಅವಳು ಹಾಲು ಕಾಪಿಯೋ ಕೊಟ್ಟರೆ ಕುಡಿತಾಳೆ. ಏನು ಗೊತ್ತಾ, ಏನು ಹೊಸ ಡ್ರಾಮಾ ಬೇಡ. ಸುಮ್ಮನೆ ನೀನಿಯ ಕೊಟ್ಬಿಟ್ಟು ಮಲಗಿಸೋಣ. ಸುತ್ತ ಕುತ್ಕೊಂಡು ಸುಮ್ಕೇನಿಯ ಒಯ್ಯಿ ಬರೋ ಗಂಟೆ ಮನೆ ಕಂಡ್ರೆ ಒಂದು 2 ಗಂಟೆ 3 ಗಂಟೆ ಮನೆಗೆ ಮನಗ್ತಾಳೆ. ಅಷ್ಟೊಳಗಡೆ ಒಯ್ಯ ಬರಂಗೆ ಮಾಡ್ಬೇಕು ನಾವು. ಬಂದಿದ ತಕ್ಷಣ ಅವಯ್ಯ ಬಾಯ್ ಬಿಡ್ಕೋಬೇಕು. ನನ್ನ ಗಂಡನೂ ಹಂಗೇನೇನಿಯ ಇವಳು ಶಾರದೆ ಇಬ್ರು ತರಕಾರಿ ತಗೊಂಬಿಟ್ಟು ಬರ್ತೀವಿ ಅಂತ ಹೋಗ್ಬಿಟ್ಟವ್ರೆ. ಅವ್ರು ಬರೋದ್ರೊಳಗಡೆ ಇಷ್ಟೆಲ್ಲನೂ ಮುಗಿಸ್ಬೇಕು. ಇಲ್ಲ ನನ್ನ ಗಂಡ ಲಬ 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 ಬಾಯ್ ಬಿಡ್ಕೊಬಿಡ್ತಾನೆ. ಅಯ್ಯೋ ನನ್ನ ತಂಗಿಗೆ ಪಿಜ್ಜಾ ಮಾಡ್ಕೊಡ್ಬೇಕು, ನನ್ನ ತಂಗಿಗೆ ಅದು ಮಾಡ್ಕೊಡ್ಬೇಕು, ಹೊರೆ ಮಾಡಬೇಕು ಅಂತ ಹೋಗೋ ಥರಕ್ಕೆ ಹೋಗ್ಲಿ ಬಾ. ನಾವು ಅಷ್ಟೊಳಗಡೆ ಎಲ್ಲ ಕ್ಲಿಯರ್ ಮಾಡಾನಿ. ಅಕ್ಕ ಒಳಗಡೆನೆ ಇತ್ತಾಳೆ ನಡಿ, ಒಂದು ಲೋಟ ಕಾಫಿ ಕೊಟ್ಟು ಮಲಗಿಸ್. ನಾವೆಲ್ಲರೂ ಸಪ್ರೇಟ್ ಇರ್ತೀವಿ. ಅವಳು ಮನೆಕ ಗಂಟ ಮಲ್ಲಿಕಳ ಗಂಟ ಸುಮ್ಮನೆ ಇರ್ತೀವಿ. ಸರಿ ಸರಿ. ಹೂ ಕಣೆ, ನಿನಗೇನು ನಮ್ಮ ಅಣ್ಣ ಅವನು ಸೆಟ್ ಮಾಡಿದ್ದೀನಿ. ಬಂದು ಸೆಟ್ಲಾಗು. ಆಸ್ತಿ ಪಾಸ್ತಿ ಎಲ್ಲ ಐತೆ, ಎಳ್ಳಿ ಇರ್ಬೋದು. ಅವನ್ನ ಸಿಟಿ ಕರ್ಕೊಂಡೋಗ್ಬಿಟ್ಟು ಸಿಟಿ ಜೀವನ ಮಾಡ್ಬೋದು. ಇಲ್ಲವಳಲ್ಲ ನಮ್ಮ ಮತ್ತಿಗೆ ಕಳ್ಳಿ, ಅವಳು ಸರಿ ಇಲ್ಲ. ಅವಳನ್ನ ಬಿಟ್ಬಿಟ್ಟು ನೋಡು, ನಿನ್ನೇನೇ ಅವ್ನು ಮದುವೆ ಮಾಡ್ಕೊತಾನೆ. ನನ್ನ ಮಾತು ಕೇಳು, ಬಂದುಬಿಡು ಸುಮ್ಮನೆ. ಇಂಥ ಹೊತ್ತಿಗೆ ನನಗಂತೂ ಬೇಡವೇ ಬೇಡ. ಸ್ವಂತ ಹೊತ್ತಿಗೆ ಅಂತೇನು ಹೇಳ್ತಿಲ್ಲ, ಸುಮ್ಮನೆ ಹಂಗೆ ಬಾಡಿಗೆ. ನಿನಗೂ ಲೈಫ್ ಸೆಟ್ಲ್ ಆಗ್ತೈತೆ, ಅದಕ್ಕೆ ನಾನು ನಿನ್ನ ಕರಿತಿರೋದು. ಆದಷ್ಟು ಬೇಗ ಬಂದುಬಿಡು. ನಮ್ಮ ಅಣ್ಣ ತುಂಬ ಒಳ್ಳೆಯವನು ಕಣೆ, ತುಂಬ ಒಳ್ಳೆಯವನು. ಹೊತ್ತಿಗೆನೇ ಸರಿ ಇಲ್ಲ. ಅಣ್ಣನ ಹತ್ರ ಎಲ್ಲ ಮಾತಾಡಿದ್ದೀನಿ, ಡೈವರ್ಸ್ ಕೊಡು ಅಂತ. ಅಣ್ಣನನ್ನು ಒಪ್ಕೊಂಡವ್ರೆ. ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡವ್ರೆ. ಅದಕ್ಕೇನೇನೆ ಏನೇನು ಬರ್ತೀಯಾ? ಬಾ 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 ಬಾ, ಫೋನ್ ನಂಬರ್ ಕೊಡ್ತೀನಿ, ಮಾತಾಡು. ಇಲ್ಲಾಂದರೆ ಬಾ, ಡೈರೆಕ್ಟಾಗಿ ನೋಡಿವಂತೆ. ನೋಡೋಕ್ಕೂ ಚೆನ್ನಾಗಿ ಅವನೇ, ಒಳ್ಳೆ ಗಾಡಿ ಇಕ್ಕೊಂಡವನೇ, ಎಲ್ಲ ಇಕ್ಕೊಂಡವನೇ. ಬರ್ತೀಯಾ? ಸರಿ ಬಾ ಬಾ. ಸರಿ ಕಣೆ, ಆಮೇಲೆ ಮಾಡ್ತೀನಿ. ಸರಿನಾ? ಆಮೇಲೆ ಮಾಡ್ತೀನಿ ನಿನಗೆ. ಸರಿ ಆಯಿತು. ಇಲ್ಲ ನಮ್ಮ ಹುಡುಗನ ಮೀಟ್ ಮಾಡಕ್ಕೆ ಹೋಗ್ಬೇಕು. ಲಂಡನ್ ಅಂತ ಹೇಳಿದ್ನಲ್ಲ ಅವನ್ನ. ಸರಿ ಮಾಡ್ತೀನಿ. ಅಯ್ಯಯ್ಯ 24 ಗಂಟೆ ಫೋನ ಕುಯ್ಯದೆ ಆಯಿತು ನಿಂದಂತೂ. 24 ಗಂಟೆ ಕುಯ್ಕೊಂಡು ಕುಂತ್ಕ. ನೋಡೋ, ಕಸ ಗುಡಿಸಿದ್ರೆ ಮಾತ್ರ ಕಾಪಿ ಕೊಡ್ತೀನಿ. ಕಸ ಗುಡಿಸಿದೀಗ ಇಲ್ವಾ? ನಿಮ್ಮ ಕಣ್ಣಿಗೆ ಏನಾದರೂ ಧೂಳು ಬಿದ್ಬಿಟ್ಟಾಯ್ತಾ? ಧೂಳು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಿ ಮನೆ ಕ್ಲೀನ್ ಆಗಿರೋದು ಕಾಣಿಸ್ತಿಲ್ವಾ? ನನಗೂ ಫ್ರೀಯಾಗಿ ಊಟ ತಿನ್ನಕ್ಕೆ ಇಷ್ಟ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡೋದೇ ತಿಂತಿರೋದು. ಓಕೆ, ನಾಳೆ ಇಲ್ಲ ನಾಡದ್ದು ನಮ್ಮಮ್ಮ ಬರ್ತಾರೆ ಅಂತ ಇನ್ಫಾರ್ಮೇಶನ್ ಗೊತ್ತಾಗೈತೆ ನಮಗೆ. ಆಟ ಆಡ್ತಿದ್ರಲ್ಲ, ಆಡಿ. ಕಸ ಗುಡಿಸಿದ್ರೆ ಕಾಫಿ ಕೊಡ್ತೀರಾ, ಈಚೆ ಕಡೆಲ್ಲ ಸಾರಿಸಿದ್ರೆ ಊಟ ಕೊಡ್ತೀರಾ ಅಲ್ವಾ? ಬಟ್ಟೆ ವಾಶ್ ಮಾಡ್ಕೊಂಬಂದ್ರೆ ರಾತ್ರಿ ಊಟ ಕೊಡ್ತೀರಾ. ಆಯ್ತು. ನನಗೂ ತುಂಬ ಚೆನ್ನಾಗಿ ಟೈಮ್ ಬಂದೈತೆ, ತೋರಿಸ್ತೀನಿ ನಾನೇನು ಅಂತ. ಲೇ ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಕಸ ಗುಡಿಸಿದ್ರೆ ಕಾಫಿ ಕೊಡ್ತೀನಿ, ಎಲ್ಲ ಕಾಫಿ ಎತ್ಕೊಂಡು ಹೋಯ್ತೀನಿ. ಏನು ಅನ್ಕೊಬಿಟ್ಟಿದೀಗ ನನ್ನ ಕುಡ್ಸಿದೀಯಲ್ವಾ? ನಿನ್ನ ಋಣ ಇಕ್ಕೊಂಡು ನಾವೇ ನೋಡೋಣ. ಅದಕ್ಕೆ ಕೊಡ್ತಾ ಇದ್ದೀನಿ. ನಿನ್ನ ಆಟ ಎಲ್ಲ ನನ್ನ ಮುಂದೆ ನಡೆಯಕ್ಕಿಲ್ಲ. ಏನು ಆಟ ಆಡಿದ್ರು ಸುಮ್ಮನಿರ್ಬೇಕು ಅಷ್ಟೇನಿಯಾ. ಜಯಮ್ಮ ಬಂದ್ರು ಅವ್ರು ಯಾವ ಆಟನೂ ನನ್ನ ಮುಂದೆ ನಡೆಯಕ್ಕಿಲ್ಲ. ನಾನು ಏನು ಅನ್ಕೊಂಬಿಟ್ಟಿದೀಗ? ನೀನು ಏನೇ ಅನ್ಕೊಂಡಿದೀಗ? ಎತ್ಕೊಂಡು ಕಾಫಿ ಕೊಡಿ. ಅಯ್ಯೋ ಪಾಪ ಅಂತ ಕೊಡ್ತಾ ಇದ್ದೀನಿ. ಇಲ್ಲ ಅಂದರೆ ನಾನೇ ಕುಡ್ಕೊಂಬಿಡ್ತೀನಿ. ಕೊಡಿ. ಕಷ್ಟಪಟ್ಬಿಟ್ಟು ಕೆಲಸ ಮಾಡಿಲ್ವಾ?
ನಾನು ಪುಕ್ಸಟ್ಟೆ ಕಾಫಿ ಕುಡಿತಾ ಇದ್ದೀನ? ಕಷ್ಟಪಟ್ಟು ಕಸ ಗುಡಿಸಿರೋದಕ್ಕೇ ಕುಡಿತಿರೋದು. ಹಾ, ನಾನಿವತ್ತು ಕಸ ನಮ್ಮ ಅಣ್ಣ ಗುಡಿಸ್ಕೊಟ್ಟ ನನಗೆ. ಅರ್ಧ ನಮ್ಮ ಅಣ್ಣ ಗುಡಿಸ್ಕೊಟ್ಟ. ಇನ್ಮೇಲೆ ನಮ್ಮ ಅಣ್ಣ ನಂಗೆ ಪೂರ್ತಿ ಸಪೋರ್ಟ್ ಗೊತ್ತಾ. ನನ್ನ ಮಗನೇ ನನ್ನ ಮಗಳದ ಕಿತ್ಕೊಂಡು ತಿಂತಾನೆ ಅಂಥದ್ರಾಗೆ. ಇನ್ನ ಇದು ಬೇರೆ ಕೇಳು. ನಿನಗೆ ಬೇರೆ ಇಡ್ರಿಸ್ಬಿಡ್ತಾನೆ. ಮನೆ ಕೆಲಸ ಮಾಡಿ ನಿಂಗೆ ಅದೇನೋ ಪಿಜ್ಜಾ ಬರ್ಗರ್ ಎಲ್ಲ ಮಾಡ್ಕೊಡ್ತೀನಿ ಅಂತ ತರಕಾರಿ ತಗೊಬಿಟ್ಟು ಬರಕ್ಕೆ ಹೋಗವನಿ. ನೋಡೋಣ ಅದೇನು ಕಿಸದ್ ಮಾಡ್ಕೊಡ್ತಾನ. ಸಕ್ಕರೆ ಸ್ವಲ್ಪ ಕಮ್ಮಿ ಐತೆ ಸಕ್ಕರೆ. ಅದ್ರಾಗೂ ಕೊಂಚ ಸ್ವಲ್ಪ ನಮ್ಮಮ್ಮ ಬಂದಮೇಲೆ 10 ಸ್ಪೂನ್ ಹಾಕ್ಸ್ಕೊಂಡು ಬೇಕಾದ್ರೆ ಕುಡಿದ್ಬಿಡ್ತೀನಿ. ಬೂಸ್ಟ್ ಹೇಳಿದ್ರೆ ಕಾಫಿ ಕೊಡ್ತಾ ಇದ್ದೀರಲ್ವಾ, ಪರವಾಗಿಲ್ಲ, ಇದನ್ನೇ ಕುಡ್ಕೊತೀನಿ. ಆದರೆ ಬರಲಿ ನಮ್ಮಮ್ಮ ಬರಲಿ, ಆಮೇಲೆ ತೋರಿಸ್ತೀನಿ. ನಿಮ್ಮಮ್ಮ ಬರೋ ತನಕ ಕಾಯಕ್ಕಾಗಲ್ಲ, ನಾವೇ ತೋರಿಸ್ತೀವಿ. ಕುಡಿಬೇಕಲ್ಲ, ಕುಡಿ ಕಾಫಿನ ಕುಡಿ. ಈ ಎಳ್ಳಿ ಗಮಾರಿಗಳು ಏನು ಬಿಲ್ಡಪ್ ಕೊಡ್ತಾರೆ. ಎಳ್ಳಿ ಗಮಾರಿಗಳು ಎಷ್ಟು ಬಿಲ್ಡಪ್ ಕೊಡ್ತಾರೆ. ಹೀಗೆ ಮಾಡ್ತಾ ಇದ್ರೆ ನಮ್ಮ ಅಣ್ಣನ ಕೈಯಾಗೆ ನಮ್ಮ ಹೊತ್ತಿಗೆ ಇವತ್ತು ಸರಿಯಾಗಿ ಬೆಂಡೆ ತೋರಿಸ್ತೀನಿ. ನೋಡ್ತಿರು, ನಮ್ಮ ಅಣ್ಣನ ಹತ್ರ ನಾಟಕ ಆಡ್ಬಿಡ್ತೀನಿ. ಅಣ್ಣ ಒಡೆದ್ಲು ಅಂತ ಫುಲ್ಲು ನಾಟಕ ಆಡ್ಬಿಡ್ತೀನಿ. ನಮ್ಮ ಅಣ್ಣ ಅವಾಗ ಬಂದು ಚೆನ್ನಾಗಿ ಬೆಂಡೆಸ್ತಾನೆ. ಇವಳಂತ ಸುಮ್ಮನೆ ಬಿಡಲ್ಲ. ಸಕ್ಕರೆ ಯಾಕೆ ಇಷ್ಟು ಸಪ್ಪೆ ಐತೆ, ಚೆನ್ನಾಗಿರ್ಬೇಕಿತ್ತಲ್ಲ. ಈ ಮನೆಯಾಳಿಗಳವರೆಲ್ಲ ಕಂಜೂಸ್ ಅಂದರೆ ಕಂಜೂಸು. ಅವ್ರಿಗೆ ಮಾತ್ರ ಜಾಸ್ತಿ ಸಕ್ಕರೆ ಹಾಕೊಂಡು ಮಾಡ್ಕೊಂಡ್ಬಿಡ್ತಾರೆ. ಅದೇ ನನಗೆ ಮಾಡ್ಕೊಡ್ಬೇಕಾದ್ರೆ ಮಾತ್ರ ಕಮ್ಮಿ ಆಗ್ತಾರೆ. ಅಯ್ಯೋ ಯಪ್ಪ, ಯಾಕೆ ಇಷ್ಟು ಇದ್ದ ಗೊತ್ತಾಯ್ತೆ. ಅಪ್ಪ, ರೂಮಿಗೆ ನಡ್ಕೊಂಡೋಗಿ ಮನಿಕೊಂಬಿಡೋಕ್ಕೂ ಆಗ್ತಿಲ್ವಲ್ಲ ನನಗೆ. ಇಲ್ಲೇ ಕೂತ್ಕೊಳ್ಳೋಣ. ನಿದ್ದೆ ಯಾಕೆ ಇಷ್ಟೊಂದು ಹೇಳ್ತೈತೆ. ಅಪ್ಪ, ನಿದ್ದೆ ಬರ್ತೈತೆ. ರೂಮಕ್ಕೆ ಹೋಗಿ ಮನಿಕೋಬೇಕು. ಅಬ್ಬಾ ಪದ್ವಕ್ಕ, ನೀನು ಹೇಳಿದ ಪ್ಲಾನ್ ಸಖತ್ತಾಗಿತ್ತು. ಇವಾಗ ಏನು ಮಾಡಬೇಕು ಅಂದರೆ, ನೀವು ಕುಂತ್ಕೊಳ್ಳಿ ಇವಳು ಮುಂದೆ. ನಾ ಸುಮ್ಕೇನಿಯ ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಅರ್ಧಂಬರ್ಧೇನ ತಂದ್ಬಿಟ್ಟು ಸುಮ್ಮನೆ ಇಕ್ಬಿಡ್ತೀನಿ. ಬಂದು ಇವ್ರ ಅಪ್ಪ ಹುರ್ಕೋಬೇಕಲ್ಲ, ನೋಡ್ಬಿಟ್ಟು ಲಬ ಅಂತ ಬಾಯ್ಬಿಡ್ಕೋಬೇಕಲ್ಲ. ನೋಡೋಣ ಏನೇನು ಆಯ್ತದೆ ಅಂತ. ಕೂತ್ಕೊಂಡು ಇಲ್ಲೇನೇ ಒಂಚೂರು ಮಂತ್ರ ಹಾಕೋಣ. ಆವಾಗ ನೋಡ್ತಾ ಇರು. ಆವಯ್ಯ ಹೆಂಗೆ ಬಾಯ್ಬಿಡ್ತಾನೆ ಅಂತ. ಅಕ್ಕ, ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತೀನಿ ನಾನು. ಹೋಗ್ಬಿಟ್ಟು ನೀವು ಕುಂತ್ಕೊಳ್ಳಿ 10 ನಿಮಿಷ ಅಷ್ಟೇನಿಯ. ಪಟ ಎಲ್ಲ ಸೆಟ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಮಗಳೇ, ನಾವು ಮಾಡಿರೋದೆಲ್ಲ ಡಿಲೀಟ್ ಮಾಡ್ಬಿಡು. ಇವ್ರ ಅಪ್ಪ ಬಂದ್ಬಿಟ್ಟು ಹೇಳ್ತಾನಲ್ಲ, ಅದನ್ನ ಮಾತ್ರ ರೆಕಾರ್ಡ್ ಆನ್ ಮಾಡ್ಕ, ಸರಿನಾ? ನಂಗೆ ಗೊತ್ತು ಬಿಡಮ್ಮ, ಎಷ್ಟು ಯೂಟ್ಯೂಬ್ ನೋಡೋಕ್ಕಿಲ್ಲ ನಾನು. ಈ ಪ್ರಾಂಕ್ ವಿಡಿಯೋ ಮಾಡ್ತಾರಲ್ಲ ಹಂಗೆ ನಾನು ಅಲ್ಲೆಲ್ಲ ಸೆಟ್ ಮಾಡ್ಬಿಟ್ಟು ಬರ್ತೀನಿ. ಎಲ್ಲ ನಿಜ ಒಪ್ಕೋಬೇಕು. ಬಂದೇ ಇರ್ರಿ. ಏನು ಆರಾಮಾಗಿ ಮನೆ ಕಂಡವಳು ನೋಡಕ್ಕ. ಏನು ಇವಳ್ದೇನಿಯೇ ಸೊಂಪು ಬಿಡಿ. ನಮ್ದು ಎಲ್ಲಿಂದ ಬರ್ಬೇಕು ಇವಳು ಸೊಂಪ ನೋಡಿ. ಈ ಮನೆ ಅಳಿದು ಬಿಟ್ಟಿ ಕೂಳು ನನ್ನ ಮಗಳು ಬೇಸಾಗ್ತಾಳೆ. ಇನ್ನೇನು ಹೇಳು, ತಿನ್ನ ಉಣ್ಣ ಮನೆ ಕಳ ಅಷ್ಟೇ. ಇನ್ನೇನು ಮಾಡ್ತಾಳೆ ಬಾ. ನೋಡಿ ಹೆಂಗೆ ಸೊಂಪಾಗಿ ಮನೆ ಕಂಡವಳೆ. ನಾನು ರೂಮ್ಗೆ ಹೋಗ್ಬಿಟ್ಟು ಮನೆ ಕತ್ತಾಳೆ, ಎತ್ಕೊಂಬಿಟ್ಟು ಬಂದು ಇಲ್ಲಿ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅತ್ತಾಗ ಇಲ್ಲೇ ಬಿದ್ದು ಮನೆ ಕಂಬಿಟ್ಟವಳತ್ತಾಗೆ. ಇನ್ನೇನು ಮಾಡ್ತಾಳೆ. ಅಕ್ಕ, ಪುದ್ದಕ್ಕ, ಇಲ್ಲಿರ್ಲೆ ಕ್ಯಾಮ್ರಾ. ಎಲ್ಲ ಒಂತಾಗ ಮಾಡ್ಗಮ್ಮಿ, ಕಾಣ್ಬೇಕಷ್ಟೇ ಏನಿಯ. ಎಲ್ಲರೂ ಕಾಣಂಗೆ ಏನಿಯ ಮಾಡ್ಗೋ. ಅವ್ರ ಅಪ್ಪ ಒಪ್ಕೊಳ್ಳೋದೆಲ್ಲ ಈಗಲೇ ಏನಿಯ ಆನ್ ಮಾಡ್ಬಿಡು. ಎಲ್ಲ ರೆಕಾರ್ಡ್ ಆಗಲಿ. ಇಲ್ಲಿರ್ಲಿ. ಒಳ್ಳೆ ಪ್ಲಾನ್ ಮಾಡಿದ್ಯಾ. ಅವಯ್ಯ ಬರೋದು ಎಷ್ಟೊತ್ತಿಗೆ ಬರ್ತಾನೆ ಏನು ಕತೆಯೇ ಗೊತ್ತಿಲ್ಲ. ಅವಯ್ಯ ಬರೋ ಶಬ್ದ ಕೇಳಿಸಿದ ತಕ್ಷಣ ಏನಿಯಾ ಎಲ್ಲರೂ ಶುರು ಮಾಡ್ಕೊಳ್ಳೋಣ. ಕಣಮ್ಮಿ, ಇನ್ನೇನು ಬರೋ ಟೈಮ್ ಆಯಿತು. 100% ಬಂದೇ ಬರ್ತಾನೆ ಅವಯ್ಯ. ಅವಯ್ಯ ಕರೆಕ್ಟಾಗಿ 12 ಗಂಟೆಗೆ ಬರ್ತಾನೆ. ಅಲ್ಲಿ ಇಲ್ಲಿ ಬೀದಿ ಸುತ್ಕೊಂಡು ಮಗಳನ್ನ ಮಾತಾಡ್ಸೋಕ್ಕೆ ಅಂತ. ಪತಿ ನಾನು ಹೇಳ್ತಿರ್ತೀನಿ ಸುಮ್ಕೇನಿಯ ಟ್ಯಾಮ್ ಶೂಮ್ ಅಂತಿರ್ಬಿಟ್ಟು ನೀನು ಹಂಗೆ ಆ್ಯಕ್ಟಿಂಗ್ ಮಾಡು. ನಾನೇನು ಬಲಗೈ ಕುಯ್ತೀನಿ ಅಂತ ಹೇಳ್ತಿರು. ಅವಾಗ ನೋಡು ಅವಯ್ಯನ ರಿಯಾಕ್ಷನ್ನ. ಇದೆಲ್ಲ ರೆಕಾರ್ಡ್ ಆಯ್ತೈತೆ. ಇದನ್ನೆಲ್ಲ ಕಟ್ ಮಾಡ್ಬಿಡೋಣ. ಇಲ್ಲಾಂದ್ರೆ ಬೆದ್ರಿಸಿ ಒಪ್ಪಿಸ್ಬಿಟ್ಟವ್ರೆ ಅಂತ ಅನ್ಕೊಬಿಡ್ತಾರೆ ಎಲ್ಲರೂ. ಈ ಮನೆಯಾಳಿ ಬಾಯಿಂದ ಈಚೆ ಕಡೆಗೆ ಬರಲೇಬೇಕು. ಇವಳಿಗೆ ಎಷ್ಟು ಟಾರ್ಚರ್ ಕೊಟ್ರು ಬಾಯ್ ಬಿಡ್ಲಿಲ್ವಲ್ಲಮ್ಮ. ಅಮ್ಮಿ, ಬಿಟ್ಟಿ ಕೂಳು ಸಿಗ್ತೈತೆ, ಯಾಕೆ ಬಾಯ್ ಬಿಡ್ತಾರೆ, ಸುಮ್ಕಿರು. ಅದು ಸರಿ ನಿನಿಯ, ಬಿಟ್ಟಿ ಕೂಳು ಸಿಗ್ತದಲ್ಲ. ಬಿಟ್ಟಿ ಕೂಳು ಸಿಗ್ಬೇಕಾದ್ರೆ ಇನ್ನು ಎಲ್ಲಿದ್ದಾಯ್ತದೆ ಹೇಳು. ಬಿಟ್ಟಿ ಕೂಳು ತಿನ್ಕೊಂಡು ಬಿದ್ದಿರ್ತಾಳೆ. ಇನ್ನೇನು ಮನೇನ ಕೆಲಸ ಮಾಡಂಗಿಲ್ಲ, ಕ್ಯಾಮೆ ಮಾಡಂಗಿಲ್ಲ, ಕೆತ್ತರೆ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಇನ್ನೇನಾಯ್ತದೆ ಹೇಳು. ಇರು ಇನ್ನೇನು ಇವತ್ತು ಬಾಯಿ ಬಿಡ್ಲಿಲ್ಲ ಅಂದರೆ ಕೇಳು, ಬಿಡ್ಲೇಬೇಕು ಬಾಯ. ಎತ್ತಿಂದ ಎತ್ತಾಕಿದ್ರು. ಏನೋ ಶಬ್ದ ಆಯಿತು. ಅವಣ್ಣಯ್ಯ ಬಂದ ಅಂತದ್ದು ಕೇಳಿಸ್ಕೊಳ್ಳಿ. ಅಯ್ಯಪ್ಪನೇ ಅನಿಸ್ತೈತೆ ಬಂದಿದ್ದು. ಆಯಪ್ಪನೇ. ಈಗ ಎಲ್ಲರೂ ಸಣ್ಣಗೆ ಎದುರಿಸ್ಬೇಕು ಅಯ್ಯಪ್ಪಂಗೆ. ಅಮ್ಮ, ಯಾವನ ಸುಮ್ಮನೆ ಚಾಮ್ ಸಾಹ ಅಂತ ಹೇಳ್ಬಿಟ್ಟು ಮಂತ್ರೇಳಮ್ಮ. ನಾನು ಅಷ್ಟೇನಿಯ. ಅಕ್ಕ ನಿಧಿ ಸಿಗ್ತದೆ ಅಂತ ಆಕ್ಟಿಂಗ್ ಮಾಡ್ತೀನಿ. ಶುರು ಮಾಡು. ಅಮ್ಮ, ಅಯ್ಯಪ್ಪ ಬರ್ತಾ ಇದ್ದಂಗೆ ಒಂದು ಶುರು ಮಾಡು. ಓಂ ರಾಮ್ ರೀಂ ರೋಂ ಚುಪ್ ಚುಪ್ ಪಟ್ ಸ್ವಾಹ. ಓಂ ಶಂ ಸ್ವಾಹ. ಓಂ ರಾಮ್ ರೋಂ ಚುಪ್ ಚುಪ್. ಓಂ ರೋಂ ರೀಂ ರೂಂ ರಾಮ್ ರೀಂ ಚುಪ್ ಸಾಚ್ ಪುಚಾ ಸಾ ಸ್ವಾಹ ಶೀಶ್ ಪಿಶಾ ಸ್ವಾಹ. ಎಲ್ಲಿಂದ ಕಲ್ತಮ್ಮ? ರೇಪ ಗೊತ್ತಾವೆ. ಓಂ ಸ್ವಾಹ, ಓಂ ಮಂಗಳಾಯ ನಮಃ, ಓಂ ಸ್ವಾಹ, ಓಂ ಸ್ವಾಹ. ಒದ್ದಕ್ಕ, ಇನ್ನು ಎಷ್ಟೊತ್ತು ಮಾಡ್ತೀಯಾ? ಅಯ್ಯಪ್ಪ, ಎಲ್ಲಿ ಟೇಮ್ ಎಲ್ಲನೂ ಬಂತಲ್ಲ. ಕೈನ ಮುಂದೆ ಕೆಳ್ಕೊಂಬಿಟ್ಟು ಹಂಗೆ ನೀಟಾಗಿ ಕಟ್ ಮಾಡ್ಬಿಡು. ನಮಗೆ ನಿಧಿ ಇವತ್ತು ರಾತ್ರಿಗೆ ಏನೇ ಸಿಕ್ಬಿಡ್ತದೆ.
ಓಂ ಸ್ವಾಹ ಓಂ ಸಿಂ ಸಿಂ ಸ್ವಾಹ ಓಂ ಸ ಸ ಸ ಸ ಸ ಸ ಸ್ವಾಹ ಓಂ ಜಿತ್ ವಿತ್ ಜಾತ್ ಸ ಸ ಸ್ವಾಹ ಓಂ ಚಾನ್ ಸ ಸ ಸ ಸ ಸ್ವಾಹ. ಬುಡಕ್ಕ ಅವರೆಲ್ಲಿ ಟೈಮ್ ಆಯ್ತು 12 ಕಾಲ ಆಯ್ತಾ ಬಂತು ಆಗ್ಲೇನೆ 12 ಕಾಲ ಒಳಗಡೆನೆ ಕಟ್ ಮಾಡ್ಬಿಡ್ಬೇಕು. ಪಟ 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 ಕಟ್ ಮಾಡು. ಇವತ್ತು ನಿಧಿನ ನಾವು 4 ಜನ 3 ಜನನು ಹೋಗ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹೊತ್ಕೊಂಡ್ಬಿಟ್ಟು ಬರ್ಬೋದು. ಅಯ್ಯಪ್ಪ ಹೇಳಿರೋದೆಲ್ಲನೂ ಕರೆಕ್ಟಾಗೇನೆ ಆಗ್ತೈತೆ. ಇವಳು ಕೈ ಹೋಗಿದ ತಕ್ಷಣನೇ ನಮಗಂತೂ ನಿಧಿ ಕಾಣಿಸ್ಬಿಡ್ತದೆ. ಹಬ್ಬಬ್ಬಬ್ಬಬ್ಬ ನಿಧಿ 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 ನಮ್ಮ ಮನೆಗೆಲ್ಲ ಕೋಟ್ ಕೊಟ್ಟು ಸಿಕ್ಬಿಡ್ತದೆ. ಒಂದೇ ಒಂದು ಕೈ ತಾನೆ ಹೋದ್ರೆ ಉಳಿ ಪದಕ ಕಟ್ ಮಾಡಿ ಸಾಕು. ಅವೋ ಲೇ ಮನಿ ಹೇಳಿಲ್ಲ, ಏನ್ ಮಾಡ್ತಾ ಇದೀರ ನನ್ನ ಮಗಳಿಗೆ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಳನ್ನ ಏನ್ ಮಾಡ್ಬಿಟ್ರಿ? ಏನ್ ಮಾಡ್ತಿದ್ದೀರಾ ನೀವು? ಮಗಳೇ ಮಗಳೇ ಮಗಳೇ, ಏಯ್ ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ನನ್ನ ಮಗಳನ್ನ? ಅಯ್ಯೋ ಅಣ್ಣ, ಇದೇ ನೀನ್ ಬಂದ್ಬಿಟ್ರಲ್ಲ. ಇವಳು ಯಾಕೆ ನಿಮ್ಮ ಮಗಳಾಯ್ತಾಳೆ? ಇವಳು ಜಯಮ್ಮನ ಮಗಳು. ನೀವು ಟೆನ್ಷನ್ ತಗೋಬೇಡಿ ಅಣ್ಣ. ನಾವೆಲ್ಲ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಇವಳಿಗೊಂದು ಕೈ ಕತ್ತರಿಸಿ ಹಾಕ್ಬಿಟ್ರೆ ನಮಗೆ ಒಳ್ಳೆ ನಿಧಿ ಸಿಗ್ತದಂತೆ. ಒಳ್ಳೊಳ್ಳೆ ನಿಧಿ ನಿನಿಯ. ಅದಕ್ಕೆ ನಿನಿಯ ನಾನು ಇವರು ಎಲ್ಲ ಸೇರ್ಕೊಂಡು ನಿಧಿಗೋಸ್ಕರ ಹಿಂಗೆ ಮಾಡ್ತಿದೀವಿ ನೋಡಿ. ನಿಮಗೂ ಒಂದು ಸ್ವಲ್ಪ ನಿಮಗೂ ಕೊಡ್ತೀವಿ. ಸಿಕ್ಕಿದ್ರೆ ಒಂದು 10% ನಿಮಗೂ ಕೊಡ್ತೀವಿ, ಸರಿನಾ? ಯಾರಿಗೂ ಹೇಳಕ್ ಹೋಗ್ಬೇಡಿ. ನೀವು ಪೂಜೆಗೆ ತೆಪ್ಪು ಕುಂತ್ಕೊಳ್ಳಿ. ಹೋದ್ರೆ ಅಂಕಲ್ ಒಂದ್ ಕೈ ತಾನೆ ಹೋಗೋದು. ಇವಳೇ ನಿಮ್ಮ ಮಗಳ, ನನ್ನ ಆದ್ನಿ. ಇವಳ ಬಗ್ಗೆ ಎಲ್ಲ ನೀವೇನು ಯೋಚನೆ ಮಾಡಬೇಡಿ ನೀವು. ಹಾ, ನೀವು ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಗೂ ಪಾಲ್ ಕೊಡ್ತೀನಿ ಅಂತ ಹೇಳಿದ್ವಲ್ಲ ನೋಡಿ. ನೀವಂತೂ ಅದೇನೋ ಅಂತಾರಲ್ಲ, ಟೆನ್ಷನ್ ತಗೊಂಡು ನಮಗೂ ಟೆನ್ಷನ್ ಕೊಡ್ಬೇಡಿ. ಅಯ್ಯಪ್ಪ ಹೇಳ್ಬಿಟ್ಟವನೆ 12:20 ಒಳಗಡೆ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು ಅಂತ ನೋಡಿ. ಇವಳು ಕೈ ಹೋಗಿದ ತಕ್ಷಣ ನಮಗೆ ನಿಧಿ 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 ಅರ್ಕಂಡು ಬಂದ್ಬಿಡ್ತದೆ. ಅದು ಬೇರೆ ನನ್ನ ಆದ್ನಿ. ನಮ್ಮನೆ ಹೆಣ್ಮಗಳಿಗೆ ಕೈ ಕತ್ತರಿಸ್ಬೇಕಂತೆ. ಇವಳು ನಮ್ಮನೆ ಹೆಣ್ಮಗಳೇ ಅಲ್ವಾ, ಅದಕ್ಕೆ ಕತ್ತರಿಸ್ತಿರೋದು. ಎಲ್ಲೋ ಇದ್ಲೋ ನಮ್ಮ ಅತ್ತೆ ನಾಳೆ ನಡೆದ್ರೆ ಬಂದ್ಬಿಡ್ತದೆ. ನಮ್ಮ ಅತ್ತೆ ಬಂದ್ಮೇಲೆ ಮಾಡೋಕ್ಕಾಗಲ್ಲಲ್ವಾ, ಅದಕ್ಕೇನೆ ಇವಾಗ ಮಾಡ್ತಾ ಇರೋದು. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ ನೀವ್ ಹಿಂಗೇನ ಮಾಡಿದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಬಿಡಿ ನನ್ನ ಮಗಳನ್ನ. ಹೋಗಯ್ಯ ಕೊಡೋಗಯ್ಯ. ನಿನ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋ ಅಷ್ಟೊತ್ತಿಗೆ ನಿಮ್ಮ ಮಗಳು ಕತೆಯ ಫಿನಿಶ್ ಮಾಡಾಕ್ಬಿಟ್ಟಿರ್ತೀವಿ. ಅಂದ್ರೆ ಕೈನ ಆಮೇಲೆ ನಿಧಿ ಸಿಗ್ತದೆ. ಆಮೇಲೆ ನಾವೇ ರಾಜಾರಾಣಿಗಳು. ನಾವ್ಯಾಕೆ ನಿನ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಪೊಲೀಸರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ? ಓ ಬಾ ಕುಂತ್ಕ ಬಾ ಸುಮ್ಕೆನೆ ನೀ. ನಿಮ್ಗೂ ಪಾಲ್ ಕೊಡ್ತೀವಿ ಅಂತ ಹೇಳಿದ್ರು ಇದು ಯಾಕೆ ಲಬ 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 ಬಾಯ್ ಬಡ್ಕಂತ ಇದೆಯಾ? ಸುಮ್ಮನೆ ಬಾ ಕುಂತ್ಕ ಬಾ. ಪದಿ ಶುರು ಮಾಡೆ.